ವಿಜಯಪುರದಲ್ಲಿ ಪುಟ್ಟ ಕಂದಮ್ಮ ಸಾತ್ವಿಕ್ನನ್ನ ಕೊಳವೆ ಬಾವಿಯಿಂದ ರಕ್ಷಿಸುವ ಕಾರ್ಯ ಭರದಿಂದ ಸಾಗಿದ್ದು ಕೊಳವೆ ಬಾವಿ ಮುಚ್ಚುವ ಬಗ್ಗೆ ಬಹಳ ಎಚ್ಚರಿಕೆ ವಹಿಸಬೇಕು ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯಿಸಿದ್ದಾರೆ. ಜಾಗೃತಿ ವಹಿಸಬೇಕಿದೆ, ಕೊಳವೆ ಬಾವಿ ಮುಚ್ಚುವ ಬಗ್ಗೆ ಸಾಕಷ್ಟು ಜಾಗೃತಿ ವಹಿಸಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯಿಸಿದ್ದಾರೆ. ಬಾಲಕ ಸಾತ್ವಿಕ್ ಬದುಕಿ ಬರಲಿ, ಸರ್ಕಾರ ಎಲ್ಲ ಸಹಕಾರ ನೀಡಲಿ, ಮಗು ಆರೋಗ್ಯವಾಗಿ ಹೊರಬರಲಿ ಅಂತ ದೇವರಲ್ಲಿ ಬೇಡಿಕೊಳ್ಳಿವೆ ಎಂದಿದ್ದಾರೆ ಪ್ರಹ್ಲಾದ್ ಜೋಶಿ. ನಾವೆಲ್ಲದಕ್ಕೂ ಸರ್ಕಾರ ಟೀಕೆ ಮಾಡೋ ಪ್ರಶ್ನೆನೇ ಇಲ್ಲ. ಇದ್ರಾಗ ಸಾಕಷ್ಟು ಜಾಗೃತಿ ಮಾಡಿದ್ದಾರೆ, ಸಾಕಷ್ಟು ಹೇಳಿದ್ದಾರೆ. ಅವರು ಹೊಲದಲ್ಲೇ ಅವರು ಬಿದ್ದಿದೆ ಮಗು, ಬಹಳ ದೌರ್ಭಾಗ್ಯದ ಸಂಗತಿ. ನಾನು ಎಲ್ಲರಿಗೂ ವಿನಂತಿ ಮಾಡ್ತೇನೆ, ಯಾರು ಕೊಳವೆ ಬಾವಿ ತೆಗೆಸ್ತೀರಿ ಮೊದಲು ಅದನ್ನು ಮುಚ್ಚಿಸೋಕೆ, ಅಂದರೆ ಅದನ್ನು ಕವರ್ ಮಾಡೋ ಕೆಲಸ ಮಾಡಿ. ಈಗ ಪಾಪ ಅವ್ರ ಮಗುನ ಬಿದ್ದದ, ನಾಳೆ ಇನ್ನೊಬ್ಬರ ಮಗು ಅಕಸ್ಮಾತ್ ಬೇರೆದವ್ರ ಮಗು ಬಿದ್ದಿದ್ರೆ ಅವ್ರಿಗೂ ತೊಂದರೆ, ನಿಮಗೂ ತೊಂದರೆ. ಹಾಗಾಗಿ ಆ ಮಗು ಬದುಕಿ ಬರಲಿ, ಸರ್ಕಾರ ಎಲ್ಲ ರೀತಿಯಿಂದ NDRF ತಂಡಗಳು ಸಹಿತ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ. ಅದು ಬೇಗ ಮೇಲೆ ಬರಲಿ, ಬದುಕಿ ಬರಲಿ ಅಂತ ಹಾರೈಕೆಯನ್ನು ನಾನು ಮಾಡ್ತೀನಿ, ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಆದರೆ ಅದೇ ಸಮಯದಲ್ಲಿ ಈ ಜಾಗೃತಿಯ ಬಗ್ಗೆ ಎಲ್ಲರೂ ಇದನ್ನು ಈ ರೀತಿ ನೋಡ್ತಾರೆ TV ಒಳಗೆ. ಆ ರೀತಿ ಘಟನೆಗಳು ಬಂದಾಗ ನಮ್ಮ ಮಾಧ್ಯಮದವರು ಸಹಿತ ಭಾಳ ಸಂವೇದನಶೀಲವಾಗಿ ಇಡೀ ದಿವಸ ಅದನ್ನು ತೋರಿಸ್ತಾರೆ, ಯಾಕಂದರೆ ಜನರಲ್ಲಿ ಜಾಗೃತಿ ಮೂಡಲಿ ಅಂತ. ಆದರೂ ಮೂಡ್ತಾ ಇಲ್ಲ ಅನ್ನೋದು ಭಾಳ ನೋವು ತರ್ತದೆ. ಯಾಕಂದ್ರೆ ಆ ಮಗುವಿನ ಫೋಟೋನೂ ನೋಡಿದ್ದು ನಾನು, ಎಷ್ಟು ಸುಂದರವಾದಂಥ ಮಗು ಇದೆ. ಅದು ಹೋಗಿ ಒಳಗೆ ಸಿಕ್ಕೊಂಡಿರುವಂಥದ್ದು, ಅದನ್ನು ನೆನೆಸಿದ್ರೇ ಭಾಳ ಸಂಕಟ ಆಗುತ್ತೆ. ನಾವೆಲ್ಲ ಕೊನೆ ಹಂತದ ಕಾರ್ಯಾಚರಣೆ, ಆದರೆ ಕಾರ್ಯಾಚರಣೆ ವಿಳಂಬ ಆಗ್ತಾ ಇರೋದು ಬಂಡೆಗಲ್ಲಡ್ಡಿ ಬಂದಿರೋದ್ರಿಂದಾಗಿ ಮಗು 18 ಅಡಿ ಆಳಕ್ಕೆ ಸಿಲುಕೊಂಡಿದೆ. ಅದರ ತಲೆ, ಅದರ ಭುಜದ ಭಾಗ, ಕಾಲಿನ ಭಾಗದ, ಕೈಗಿನ ಭಾಗದಲ್ಲಿ, ಆ ಜಾಗದಲ್ಲಿ ಬಂಡೆಗಲ್ಲುಗಳಿರುವಂಥದ್ದು. ಅದನ್ನು ಈಗ ಒಡೆದು ಹೊರತರಬೇಕಾಗತ್ತೆ. ಆಗಷ್ಟೇ ಮಗುವನ್ನು ಸುರಕ್ಷಿತವಾಗಿ ಹೊರತೆರೆಯೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಟೈಲ್ ಕಟ್ಟರ್ಗಳನ್ನು ಬಳಸಿ ಬಹಳ ಸೂಕ್ಷ್ಮವಾಗಿ ಕಲ್ಲುಗಳನ್ನು ಒಡೆದು ಮಗುವನ್ನು ಸುರಕ್ಷಿತವಾಗಿ ಹೊರತರಬೇಕಾಗಿದೆ. ಅಂತಹ ಒಂದು ಕಾರ್ಯ ಈಗ ನಡೀತಾ ಇರೋದು. ಹಾಗಾಗಿಯೇ ಮಗು ಇರುವ ಜಾಗ ತಲುಪಿದ ಮೇಲೆ ಕೂಡ ಮಗುವನ್ನು ಹೊರತೆಗೆಯುವಂಥದ್ದು ಸವಾಲಾಗಿದೆ. ಸ್ವಲ್ಪ ವಿಳಂಬ ಆಗ್ತಾ ಇದೆ. ರಕ್ಷಣಾ ಸಿಬ್ಬಂದಿ ಆ ಕಲ್ಲನ್ನು ಕಟ್ ಮಾಡೋದಕ್ಕಾಗಿ ಈಗಾಗಲೇ ಟೈಲ್ ಕಟರ್ಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಭರದಿಂದ ಸಾಗಿದೆ. 19 ಗಂಟೆಗೂ ಹೆಚ್ಚು ಕಾಲದ ಕಾರ್ಯಾಚರಣೆ ಇದು ನಿರಂತರವಾಗಿ ನಡೀತಾ ಇದೆ. ನಿನ್ನೆ 5:30-6 ಗಂಟೆ ಸುಮಾರಿಗೆ ಮಗು ಕೊಳವೆ ಬಾವಿಗೆ ಬಿತ್ತು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಇಡೀ ಗ್ರಾಮಕ್ಕೆ ಗ್ರಾಮ ಪ್ರಾರ್ಥಿಸ್ತಾ ಇದೆ. ಪೋಷಕರು ಬೇಡ್ಕೊಳ್ತಾ ಇದ್ದಾರೆ ಮಗು ಸುರಕ್ಷಿತವಾಗಿ ಬರಲಿ ಅಂತ. ರಕ್ಷಣಾ ಸಿಬ್ಬಂದಿಯಂತೂ ನಿರಂತರವಾಗಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಮಗು ಅಳುವ ಧ್ವನಿ ಆ ಕಾರ್ಯಾಚರಣೆ ಸಂದರ್ಭದಲ್ಲಿ ಕೇಳಿ ಬಂದಂತಹ ಮಗು ಅಳುವ ಧ್ವನಿ ಬಲ ಕೊಡ್ತು. ಎಸ್, ಮಗು ಸೇಫ್ ಆಗಿದೆ, ಅದನ್ನ ಈಗ ಹೊರತೆಗಿಬೇಕಷ್ಟೇ ಅನ್ನೋದು ದೃಶ್ಯಗಳು ನೋಡ್ತಾ ಇದ್ದೀವಿ. ಬೆಳಗಿನಿಂದಲೂ ಕೂಡ ಮಗುವನ್ನು ಹೊರತೆಗೆಯುವ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಜನ ಕೂಡ ಅದೇ ಕುತೂಹಲದಲ್ಲಿ ಬಂದಿದ್ದಾರೆ. ಆದರೆ ಅವ್ರು ಬಂದಂತಹ ಸಂದರ್ಭದಲ್ಲಿ ಓಡಾಡಿದ್ರೆ ಆ ವೈಬ್ರೇಷನ್ಗೆ ಇನ್ನಷ್ಟು ಮಣ್ಣು ಅಲ್ಲಿ ಉದುರುತ್ತೆ, ಅದು ಸಮಸ್ಯೆ ಆಗುತ್ತೆ ಕಾರ್ಯಾಚರಣೆಗೆ. ಹಾಗಾಗಿ ಅವರನ್ನ ಚದುರಿಸುವ ಕಾರ್ಯ ಕೂಡ ಆಗಾಗ ನಡೀತಲೇ ಇದೆ. ಮತ್ತೆ ಬರ್ತಿದ್ದಾರೆ ಜನ. ಎಲ್ಲರೂ ಪ್ರಾರ್ಥಿಸ್ಕೊಳ್ತಾ ಇರೋದು ಒಂದೇ, ಆಪರೇಷನ್ ಸಾತ್ವಿಕ್ ಯಶಸ್ವಿಯಾಗಲಿ, ಸುರಕ್ಷಿತವಾಗಿ ಮಗು ಹೊರಬರಲಿ. ಎಷ್ಟು ದೃಶ್ಯಗಳಲ್ಲಿ ಸ್ಕ್ರೀನ್ ಮಧ್ಯಭಾಗದಲ್ಲಿ ನಾವು ನೋಡ್ತಾ ಇರುವಂತದ್ದು ಮಗುವಿನ ತಲೆ ನಾವು ನೋಡ್ತಾ ಇದ್ದೀವಿ. ಈಗೇನು 18 ಅಡಿ ಆಳಕ್ಕೆ ಮಗುವಿನ ತಲೆ ಕಾಣಿಸ್ತು, ಅಲ್ಲಿ ಕ್ಯಾಮ್ರಾ ಬಿಟ್ಟು ನೋಡಿದಾಗ ಮಗು ಅಲ್ಗಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಮಗುವಿನ ತಲೆ ಕಾಣಿಸ್ತಾ ಇರೋದನ್ನ ಈಗ ಅಲ್ಲಿಂದ ಮಗುವನ್ನ ಹೊರತರಬೇಕು. ಆಕ್ಸಿಜನ್ ಪೈಪ್ ಎಲ್ಲವನ್ನು ಕೂಡ ಬಿಟ್ಟಿದ್ದಾರೆ. ಆ ಮೂಲಕ ಮಗುವನ್ನ ಲಾಕ್ ಕೂಡ ಮಾಡಿರುತ್ತಂದ್ರೆ ಮಗು ಇನ್ನಷ್ಟು ಕೆಳಕ್ಕೆ ಬರದೇ ಇರಲಿ ಎನ್ನುವಂತಹ ಕಾರಣಕ್ಕಾಗಿ ಮಗು ಸುರಕ್ಷಿತವಾಗಿದೆ. ಆದರೆ ಅಲ್ಲಿಂದ ಹೊರಗೂ ಕೂಡ ಅದನ್ನು ಸುರಕ್ಷಿತವಾಗಿ ತರಬೇಕಾಗಿದೆ. ಜೀವನ ಮರಣದ ಹೋರಾಟ 19 ತಾಸಾಗಿದೆ. ಊಟ ಇಲ್ಲ, ನೀರಿಲ್ಲ, ಆ ಕೊಳವೆ ಬಾವಿಯಲ್ಲಿ ಸಿಲುಕಿದೆ ಮಗು. 19 ಗಂಟೆ 51 ನಿಮಿಷ ನಿನ್ನೆ ಕೊಳವೆ ಬಾವಿಗೆ ಮಗು ಬಿದ್ದಾಗಿನಿಂದ ಇಲ್ಲಿದೆ. ಲೆಕ್ಕ ಹಾಕಿ ಆ ಮಗುವಿನ ಪರಿಸ್ಥಿತಿ ಏನಾಗಿರಬೇಡ.
ಒಂದೇ ಒಂದು ಸಮಾಧಾನ ಅಂತಂದ್ರೆ ಮಗುವಿನ ಮೂಮೆಂಟ್ ನೋಡ್ತಾ ಇದ್ದೀವಿ, ತಲೆ ಕಾಣಿಸ್ತಾ ಇದೆ, ಜೊತೆಗೆ ಅದರ ಅಳುವಿನ ಶಬ್ದ ಏನಿದೆ ಅದು ನಿಜಕ್ಕೂ ಕೂಡ ಬಹಳ ದೊಡ್ಡ ರಿಲೀಫ್ ಕೊಡ್ತು. ಈಗ ಏನೂ ಸಮಸ್ಯೆ ಆಗದಂತೆ ಆ ಮಗುವನ್ನು ಅಲ್ಲಿಂದ ಹೊರತೆಗೆಯಬೇಕು. ಹಾಗಾಗಿಯೇ ಮಗುವಿನ ಕಾಲು ಕಂಡದ್ದು 16 ಅಡಿ ಆಳಕ್ಕೆ, 2 ಅಡಿ ಇದೆ ಆ ಮಗು, ಅಂದರೆ 18 ಅಡಿ ಆಳಕ್ಕೆ ಮಗುವಿನ ತಲೆ ಕಾಣಿಸ್ತಾ ಇದೆ. ಅಲ್ಲಿಂದ ಕೆಳಗೆ ಸುಮಾರು 20 ಅಡಿ ಆಳಕ್ಕೆ ಸಮಾನಾಂತರವಾಗಿ ಕೊರೆದಿರೋದು, ಅಡ್ಡಲಾಗಿ ಈಗ ರಂಧ್ರ ಕೊರೆದು ಈಗ ಆ ಮಗುವನ್ನು ಹೊರತೆಗಿಬೇಕು ಅಂತಂದ್ರೆ ಅಲ್ಲಿ ಕಲ್ಲುಗಳು ಸಿಲುಕಿರೋದು, ಆ ಕಲ್ಲುಗಳನ್ನು ಈಗ ಕೊರಿಬೇಕಾಗಿದೆ. ಮಗು ಅಲ್ಲಿ ಒಳಗಿದೆ, ಹಾಗಾಗಿ ಏನೂ ಸಮಸ್ಯೆ ಆಗದಂತೆ ಆ ಕಲ್ಲನ್ನು ಕೊರಿಬೇಕು. ಇದಕ್ಕಾಗಿ ಅಲ್ಲಿ ಟೈಲ್ ಕಟ್ಟರ್ಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಸ್ಕ್ರೀನ್ನ ಮಧ್ಯ ರೈಟ್ ಸೈಡಲ್ಲಿ ನಾವು ಗಮನಿಸ್ತಾ ಇರೋದು ಮಗುವಿನ ತಲೆ ನೋಡ್ತಾ ಇದ್ದೀವಿ. ಈ ದೃಶ್ಯಗಳೇ ಬಹಳ ದೊಡ್ಡ ಬಲ ಕೊಡ್ತಾ ಇರೋದು. ಎಸ್, ಮಗು ಸೇಫ್ ಆಗಿದೆ, ಒಳಗಡೆ ಈಗ ಸೇಫಾಗಿ ಹೊರಗೆ ತರಬೇಕು ಅನ್ನೋದು. ಆದರೆ ಬಂಡೆಗಲ್ಲಿ ಅಡ್ಡಿಯಾಗಿದೆ, ಸಮಯ ತೆಗೆದುಕೊಳ್ತಾ ಇದೆ ನಿಜ, ಆದರೆ ಬಹಳ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ಸುರಕ್ಷಿತವಾಗಿ ಮಗುವನ್ನು ಹೊರತರಬೇಕು, ಅದು ಸವಾಲಿರೋದು. ಹಾಗಾಗಿಯೇ ಬಹಳ ಎಚ್ಚರಿಕೆ ಹೆಜ್ಜೆ ನಡ್ತಾ ಇದ್ದಾರೆ ರಕ್ಷಣಾ ಸಿಬ್ಬಂದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.